ಗೋಲ್ಡನ್ ಅವರ್ ಮೀಟಿಂಗಿಗೆ ಕ್ಷಣಗಣನೆ ಇದೀಗ ಪ್ರಾರಂಭವಾಗಿದೆ. ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಯುತ್ತೆ, ಅದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಅಷ್ಟಕ್ಕೂ ಗೋಲ್ಡನ್ ಅವರ್ ಮೀಟಿಂಗ್ ಅಂದ್ರೆ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ರಾಜ್ಯದಲ್ಲಿ ಇತ್ತೀಚೆಗೆ ಹಲವು ಬೆಳವಣಿಗೆಗಳು ನಡೆದಿವೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಈ ಸಭೆ ನಿಗದಿಯಾಗಿದೆ. ಸಭೆಯ ಪ್ರಮುಖ ಪ್ರಶ್ನೆ ಮುಖ್ಯಮಂತ್ರಿ ಬದಲಾಗ್ತಾರಾ ಅನ್ನೋದು. ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವ ನಿರ್ಧಾರಕ್ಕೆ ಏನಾದರೂ ಬಿಜೆಪಿ ಹೈಕಮಾಂಡ್ ಬಂದಿದೆಯಾ? ಅದೇ ಸಂದೇಶವನ್ನ ಹೊತ್ತು ಅಮಿತ್ ಶಾ ಅವರು ಆಗಮಿಸಿದ್ದಾರಾ ಅಥವಾ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರನ್ನೇ ಉಳಿಸ್ಕೊಳ್ತಾರಾ ಅನ್ನೋದು ಸದ್ಯಕ್ಕಿರುವ ಅತ್ಯಂತ ಕುತೂಹಲದ ಪ್ರಶ್ನೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಆಲ್ರೆಡಿ ಭೋಜನಾ ಕೂಟ ನಡೀತಾ ಇದೆ. ಇದರ ಜೊತೆಗೆ ಅನೇಕ ಸಭೆಗಳನ್ನ ಹಾಗೆ 1-to-1 ಮಾತುಕತೆಯನ್ನ ಕೂಡ ವರಿಷ್ಠರು ನಡೆಸ್ತಾ ಇರೋದು. ಇದರ ನಡುವೆ ಈ ಗೋಲ್ಡನ್ ಅವರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಸರ್ಕಾರಿ ನಿವಾಸದಲ್ಲಿ ಈ ಸಭೆ ನಡೆಯಲಿದ್ದು ಕ್ಷಣಗಣನೆ ಕೂಡ ಪ್ರಾರಂಭವಾಗಲಿದೆ. ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಭವಿಷ್ಯ ಏನಾಗುತ್ತೆ? ಮುಖ್ಯಮಂತ್ರಿಯಾಗಿ ಉಳಿತಾರಾ ಅಥವಾ ಬದಲಾವಣೆ ಏನಾದರೂ ಆಗುತ್ತಾ? ಇತ್ತೀಚೆಗೆ ಬಹಳ ದಿನಗಳಿಂದ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ ಅನ್ನೋ ಮಾತು ಕೇಳೋಕೆ ಸಿಗ್ತಾ ಇದೆ. ಆದರೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹೈಕಮಾಂಡ್ ನಾಯಕರು ಆ ರೀತಿಯ ಚಿಂತನೆ ಇಲ್ಲ ಅಂತಲೇ ಹೇಳ್ತಾ ಬಂದಿದ್ದಾರೆ. ಆದರೆ ಎಲೆಕ್ಷನ್ ವರ್ಷ, ಹೀಗಾಗಿ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಅಳೆದು ತೂಗಿ ತೆಗೆದುಕೊಳ್ಳುವ ಅನಿವಾರ್ಯತೆ ಬಿಜೆಪಿ ಪಕ್ಷಕ್ಕೂ ಕೂಡ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸದ ಮುಂಭಾಗದ ದೃಶ್ಯಗಳು ಇವು. ಅಮಿತ್ ಶಾ ಅವರ ಆಗಮನದ ನಿರೀಕ್ಷೆ ಇದೆ. ಆಲ್ರೆಡಿ ಬಿಜೆಪಿಯ ಅನೇಕ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರು ಈ ಭೋಜನಾ ಕೂಟಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇರೋದು. ಇದರ ಜೊತೆಗೆ ಭೋಜನಾ ಕೂಟ ಅಂತಂದ್ರೆ ಕೇವಲ ಇಲ್ಲಿ ಊಟ ಮಾಡ್ತಾರೆ ಹೋಗ್ತಾರೆ ಅನ್ನುವ ರೀತಿಯ ಪರಿಸ್ಥಿತಿ ಅಲ್ಲ. ರಾಜ್ಯದಲ್ಲಿ ಆಗಬೇಕಾಗಿರುವ, ಅದರಲ್ಲೂ ಬಿಜೆಪಿ ಆಂತರಿಕವಾಗಿ ಮಾಡ್ಕೊಳ್ಬೇಕಾಗಿರುವ ಅನೇಕ ಬದಲಾವಣೆಗಳ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಅಮಿತ್ ಶಾ ಅವರ ಆಗಮನ ಆಗಿದೆ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸಕ್ಕೆ. ಭೋಜನಾ ಕೂಟದ ಒಂದು ಏರ್ಪಾಡೇನು ನಡೆದಿದೆ, ಅಮಿತ್ ಶಾ ಅವರ ಸಮ್ಮುಖದಲ್ಲೇ ಇವೆಲ್ಲವೂ ಕೂಡ ಹಾಗೆ ಊಟ ಮಾಡ್ತಾ ಮುಂಬರಲಿರುವ ಚುನಾವಣೆಗೆ ಆಗಬೇಕಾಗಿರುವ ಸಿದ್ಧತೆಗಳು, ಹಾಗೆ ವೈಯಕ್ತಿಕವಾಗಿ ಕೆಲ ಶಾಸಕರು ಅಥವಾ ಸಚಿವರ ಜೊತೆಯಲ್ಲೂ ಕೂಡ ಅಮಿತ್ ಶಾ ಅವರು ಮಾತನಾಡಿ ಸಲಹೆ ಸೂಚನೆಗಳನ್ನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಟೈಟ್ ಸೆಕ್ಯೂರಿಟಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಬೆಂಗಾವಲು ವಾಹನಗಳನ್ನ ಕೂಡ ತಡೆದು ನಿಲ್ಲಿಸಿ ತಪಾಸಣೆ ಮಾಡಿ ನಂತರದಲ್ಲಿ ಒಳಗೆ ಬಿಡಲಾಗ್ತಾ ಇರೋದು. ಇದಕ್ಕಿಂತ ಮುಂಚೆ ನಾವು ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ, ಯಾವುದೇ ಶಾಸಕರ, ಸಚಿವರ ವಾಹನಗಳಿಗೆ ಎಂಟ್ರಿ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳ ನಿವಾಸದ ಒಳಗೆ. ಬದಲಾಗಿ ಅಲ್ಲಿ ಬ್ಯಾಟರಿ ಚಾಲಿತ ವಿಶೇಷ ವಾಹನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಅಮಿತ್ ಶಾ ಅವರು ಬಂದ್ರು, ಅಮಿತ್ ಶಾ ಅವರ ಹಿಂದೆ ಒಂದಷ್ಟು ವಾಹನಗಳು ಕೂಡ ಬಂದಿದ್ದನ್ನು ನಾವು ಗಮನಿಸಿದ್ವಿ. ಅದರಲ್ಲೂ ಕೂಡ ಅಳೆದು ತೂಗಿ ಒಳಗಡೆ ಬಿಡ್ತಾ ಇರುವ ವ್ಯವಸ್ಥೆ ಅಲ್ಲಾಗಿರೋದು. ಅಷ್ಟರ ಮಟ್ಟಿನ ಟೈಟ್ ಸೆಕ್ಯೂರಿಟಿ ಮುಖ್ಯಮಂತ್ರಿಗಳ ನಿವಾಸದ ಸುತ್ತಲೂ ಕೂಡ ಏರ್ಪಡಿಸಲಾಗಿದೆ. ಇನ್ನು ಗೋಲ್ಡನ್ ಅವರ್ ಮೀಟಿಂಗ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಗೋಲ್ಡನ್ ಅವರ್ ಮೀಟಿಂಗ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗುತ್ತೆ. ಈಗಷ್ಟೇ ಅಮಿತ್ ಶಾ ಅವರ ಆಗಮನ ಕೂಡ ಆಗಿದೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ, ಸರ್ಕಾರಿ ನಿವಾಸಕ್ಕೆ. ಭೋಜನಾ ಕೂಟ ಜೊತೆಗೆ ಮಹತ್ವದ ಈ ಮೀಟಿಂಗ್, ಗೋಲ್ಡನ್ ಅವರ್ ಮೀಟಿಂಗ್, ಇದರ ಬಗ್ಗೆ ಕೂಡ ಕುತೂಹಲ ಸಾಕಷ್ಟಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಇದ್ರು. ಮಧುಸೂದನ್, ಈಗಷ್ಟೇ ಅಮಿತ್ ಶಾ ಅವರ ಆಗಮನ ಆಗಿದೆ. ಭೋಜನಾ ಕೂಟ ಜೊತೆಗೆ ಗೋಲ್ಡನ್ ಅವರ್ ಮೀಟಿಂಗ್, ಇದೆರಡರ ಬಗ್ಗೆ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇರೋದು. ಪ್ರಮುಖವಾದ ಪ್ರಶ್ನೆ ನಾಯಕತ್ವ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ, ಇದಕ್ಕೆ ಇವತ್ತು ಉತ್ತರ ಸಿಗುತ್ತಾ ಅನ್ನೋದು ಏನ್ ಹೇಳ್ತಾ ಇದೆ ಅಲ್ಲಿನ ಸೋರ್ಸ್ ಮಧುಸೂದನ್? ಪ್ರಮುಖವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗ್ಬಿಡುತ್ತಾ, ಈ ಒಂದು ಪ್ರಶ್ನೆಗೆ ಯಾರ ಬಳಿ ಕೂಡ ಉತ್ತರ ಇಲ್ಲ. ಇವತ್ತು ನಾವು ಕೂಡ ಸಾಕಷ್ಟು ಮಂದಿಯನ್ನ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ವಿ. ಯಾರ್ಯಾರು ಇವತ್ತು ಭೋಜನಾ ಕೂಟಕ್ಕೆ ಆಗಮಿಸಿದಾರೋ ಅವ್ರ ಬಳಿ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ನೋಡಿ, ಕಳೆದ 2 ದಿನದ ಹಿಂದೆ ರಾಜ್ಯ ಪ್ರವಾಸಕ್ಕೆ ಆಗಮಿಸಿದಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಬದಲಾವಣೆಗಳ ಪ್ರಯೋಗ ಬಿಜೆಪಿಯಲ್ಲಿ ಮಾತ್ರ ಆಗುತ್ತೆ ಅಂತ ಉಲ್ಲೇಖ ಮಾಡಿದ್ರಲ್ಲ, ಆಗ್ಲಿಂದ ಸ್ಟಾರ್ಟ್ ಆಯಿತು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೆಕ್ಕೆ ಪುಕ್ಕಗಳು ಸಿಕ್ಕಿ ಇವತ್ತು ಭೋಜನಾ ಕೂಟ, ಅನೌಪಚಾರಿಕ ಶಾಸಕಾಂಗ ಪಕ್ಷದ ಸಭೆ, ಈ ಎಲ್ಲ ವಿಚಾರಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾನೆ ಬರ್ತಾ ಇತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ಹಗರಣಗಳ ಸುರಿಮಳೆ ಕೇಳಿ ಬರ್ತಾ ಇದೆ. ನೋಡಿ, 40% ಆರೋಪ, 30% ಸ್ವಾಮಿಗಳು ಮಾಡೋದಂಥ ಆರೋಪ, ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ, ಇದೆಲ್ಲವೂ ಕೂಡ ಒಂದು ಪ್ರಮಾಣದಲ್ಲಿ ಸದ್ದನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ PSI ನೇಮಕಾತಿಯಲ್ಲಿ ಆಗಿರೋ ಅಂತ ಅವ್ಯವಹಾರದ ವಾಸನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ. ಇದೆಲ್ಲವನ್ನು ಕೂಡ ವಿಪಕ್ಷ ಕಾಂಗ್ರೆಸ್ ಸದ್ಬಳಕೆ ಮಾಡ್ಕೊಳ್ತಾ ಇದೆ. ಇದು ಹೀಗೆ ಹೋಗ್ಬೇಕಾ, ಇದು ಹೀಗೆ ಮುಂದುವರಿಬೇಕಾ, ಇಲ್ಲಾದ್ರೂ ಒಂದಿಷ್ಟು ಬದಲಾವಣೆಯ ಗಾಳಿ ಬೀಸಬೇಕಾ, ಇದೆಲ್ಲದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನು ಕಳೆದ 32-33 ದಿನದಲ್ಲಿ 2ನೇ ಬಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ಸ್ಮಿತಾ, ಇದು ಕೂಡ ಗಮನಾರ್ಹ ಸಂಗತಿ. ರಾಜ್ಯದಲ್ಲಿ ಚುನಾವಣಾ ವರ್ಷ ಈಗಾಗಲೇ ಆರಂಭ ಆಗಿದೆ ನಿಜ.
ಏಪ್ರಿಲ್ 1ನೇ ತಾರೀಕು ರಾಜ್ಯಕ್ಕೆ ಆಗಮಿಸಿದಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು, ಕೋರ್ ಕಮಿಟಿ ಸಭೆಯನ್ನು ನಡೆಸಿದ್ರು, ನೇರವಾಗಿ ದೆಹಲಿಗೆ ಹೋದರು. ಅದಾದ ಬಳಿಕ ಏಪ್ರಿಲ್ 16 ಮತ್ತು 17ನೇ ತಾರೀಕು ರಾಜ್ಯದಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೀತು. ಆ ಒಂದು ಸಭೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಆಗಮಿಸಿದ್ರು. ಆಗ ಸರ್ವೆ ರಿಪೋರ್ಟ್ ಬಗ್ಗೆ ಕೂಡ ನೇರವಾಗಿ ರಾಜ್ಯದ ಕೋರ್ ಕಮಿಟಿ ಸದಸ್ಯರ ಬಳಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ತೆರಳಿದ್ದಾರೆ. ಇದಾದ ಬಳಿಕ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ರಾಜ್ಯಕ್ಕೆ 2 ದಿನಗಳ ಕಾಲ ಆಗಮಿಸಿದಾಗ ಬದಲಾವಣೆಗಳ ಪ್ರಯೋಗ ಆಗುವಂಥದ್ದು ಬಿಜೆಪಿಯಲ್ಲೇ ಅನ್ನೋ ಒಂದು ಹೇಳಿಕೆನ ಕೊಟ್ಟರಲ್ಲ, ಆಗ ಇದಕ್ಕೆ ರೆಕ್ಕೆ ಪುಕ್ಕಗಳು ಸಿಗ್ತಾ ಹೋದ್ವು. ಅದರ ಮುಂದುವರೆದ ಭಾಗ ಈಗ ನೇರವಾಗಿ ನಿನ್ನೆ ರಾಜ್ಯಕ್ಕೆ ಆಗಮಿಸಿರುವಂಥ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಲಿಕ್ಕೆ ವಿಶೇಷ ವಿಮಾನ ಏರೋದಕ್ಕೂ ಮುಂಚಿತವಾಗಿ ನವದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಸಮ್ಮುಖದಲ್ಲಿ ಅವರ ನಿವಾಸದಲ್ಲಿ ಸತತ 1 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ರಲ್ಲ ರಾಜ್ಯದ ಬಗ್ಗೆ. ಆ ಸಭೆಯ ಒಂದಿಷ್ಟು ಹೈಲೈಟ್ಸ್ ಇವತ್ತು ಅದರ ಒಂದು ಪರಿಣಾಮ ಏನು ಆಗುತ್ತೆ ಅನ್ನೋದ್ರ ಮೇಲೆ ಇದೆ. ಎಲ್ರಿಗೂ ಕೂಡ ಬಿಜೆಪಿಯ ಶಾಸಕರಿಗೆ, ಸಂಸದರಿಗೆ, ವಿಧಾನ ಪರಿಷತ್ನ ಸದಸ್ಯರಿಗೆ ನೇರವಾಗಿ ಪಕ್ಷದ ಕಚೇರಿಯಿಂದ, CM ಕಚೇರಿಯಿಂದ ಕರೆ ಹೋಗಿದೆ. ನಾಳೆ ಮಧ್ಯಾಹ್ನ ಭೋಜನ ಕೂಟಕ್ಕೆ ಬನ್ನಿ ಅನ್ನೋ ಆಹ್ವಾನದ ಆಮಂತ್ರಣ ಹೋಗಿದೆ. ಇದೆಲ್ಲವೂ ಕೂಡ ಒಂದು ಕಡೆ ಆಗೋಯ್ತು. ಆದರೆ ಭೋಜನ ಕೂಟಕ್ಕೆ ಯಾಕೆ ಕರೆದ್ರು, ಅಮಿತ್ ಶಾ ಅವ್ರನ್ನ ಮುನ್ನೆ ಯಾಕೆ ಕರೆದಿದ್ದಾರೆ, ರಾಜ್ಯದಲ್ಲಿ ಏನಾಗುತ್ತೆ, ಸಚಿವ ಸಂಪುಟ ವಿಸ್ತರಣೆಯೋ, ಪುನರ್ರಚನೆಯೋ, ರಾಜ್ಯ ಬಿಜೆಪಿ ಸಾರಥಿಯ ಬದಲಾವಣೆಯೋ, ರಾಜ್ಯದಲ್ಲಿ ನಾಯಕತ್ವವೇ ಬದಲಾವಣೆಯೋ, ಅವಧಿಗೂ ಮುನ್ನ ಚುನಾವಣೆಗೆ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾರೋ, ಹೀಗೆ ಹಲವಾರು ವಿಚಾರಗಳು ಕಾಣ ಸಿಗ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ಗೋಲ್ಡನ್ ಅವರ್ ಮೀಟಿಂಗ್ ಏನು ಇದೆಯಲ್ಲ, ಈಗ 2 ಗಂಟೆಗೆ ಆರಂಭ ಆಗ್ತಾರೋ ಅಂತ ಈ ಒಂದು ಭೋಜನ ಕೂಟದ ಸಭೆ ಸರಿ ಸುಮಾರು 4:45 ತನಕ ನಡೆಯುವಂಥ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ 5 ಗಂಟೆಗೆ ಅಮಿತ್ ಶಾ ಅವರು ಖೇಲೋ ಇಂಡಿಯಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಬೇಕಾಗುತ್ತೆ. ಹೀಗಾಗಿ ಮುಂದಿನ 2-2.5 ಗಂಟೆಗಳ ಕಾಲ CM ಸರ್ಕಾರಿ ನಿವಾಸ ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರುವಂಥ ರೇಸ್ ವ್ಯೂ ಕಾಟೇಜ್ನಲ್ಲೇ ನಡೆಯುತ್ತೆ ಸ್ಮಿತಾ. ಹೀಗಾಗಿ ಇದು ಗೋಲ್ಡನ್ ಅವರ್ ಮೀಟಿಂಗ್ ಆಗಿದೆ. ಈಗ ಎಲ್ರಿಗೂ ಕೂಡ ಕುತೂಹಲ ಇದೆ, ಆತಂಕ ಇದೆ, ಎದೆಯಲ್ಲಿ ಡವಡವ ಶುರುವಾಗಿದೆ. ಅಮಿತ್ ಶಾ ಅವರು ಏನು ಹೇಳ್ತಾರೆ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯೋ, ಸಂಪುಟ ವಿಸ್ತರಣೆಯೋ, ಪುನರ್ರಚನೆಯೋ, ಅವಧಿಗೂ ಮುನ್ನ ಚುನಾವಣೆಯೋ, ಏನೂ ಇಲ್ಲದೆ ಯಥಾವತ್ತಾಗಿ ಯಥಾಸ್ಥಿತಿಯಾಗಿ ಯಾವುದೇ ಬದಲಾವಣೆ ಇಲ್ಲದೆ ಹೀಗೆ ಹೋಗೋದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ನಾನು ಕೂಡ ಸಾಕಷ್ಟು ಶಾಸಕರನ್ನ, ಸಚಿವರನ್ನ ಭೇಟಿ ಮಾಡಿ ಏನಾಗ್ತಾ ಇದೆ ಸರ್ ಬಿಜೆಪಿಯಲ್ಲಿ ಅಂತ ಕೇಳಿದಾಗ ಯಾರ ಬಳಿ ಕೂಡ ಉತ್ತರ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ RSSನ ಪ್ರಮುಖರು ಕೂಡ ಒಂದಷ್ಟು ಮಾತನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲೇ ಚರ್ಚೆ ಮಾಡ್ತಾ ಇದ್ದಾರಂತೆ. ಏನಾಗುತ್ತೆ ಬಿಜೆಪಿಯಲ್ಲಿ ಈಗ ಒಂದು ಮೂಲದ ಪ್ರಕಾರ ಹೇಳ್ತಾ ಇದ್ದಾರೆ, ನಾಳೆ CM ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡ್ತಾರೆ ಅನ್ನೋ ಒಂದು ಮಾತು. ಮತ್ತೊಂದು ಕಡೆ ಹೇಳ್ತಾರೆ ಮೇ 5ನೇ ತಾರೀಕು ಅಂತ. ಇನ್ನೊಂದು ಕಡೆ ಸ್ವಪಕ್ಷದ ಶಾಸಕ, ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರೋ ಅಂತ, ಆ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ, ಪ್ರಧಾನಿಗಳು ವಿದೇಶ ಪ್ರವಾಸದಲ್ಲಿ ಇದ್ದಾರೆ, ಅಲ್ಲಿಂದ ಬಂದಿದ ತಕ್ಷಣ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ತಾರೆ, ಮೇ 10ನೇ ತಾರೀಕು ಒಳಗಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ, ಬದಲಾವಣೆಯ ಸಂದರ್ಭ ಈಗ ಬಂದಿದೆ, ಚುನಾವಣಾ ವರ್ಷ ಇದು ಅಂತ. ಹೀಗಾಗಿ ಎಲ್ರಿಗೂ ಕೂಡ ಆತಂಕ ಇದೆ, ಕುತೂಹಲ ಇದೆ. ಇದನ್ನು ನಾವು ಹೇಳ್ತಾ ಇಲ್ಲ, ಖುದ್ದು ಸ್ವಪಕ್ಷದ ಶಾಸಕರು, ಬಿಜೆಪಿಯ ಮುಖಂಡರು, ವಿಧಾನ ಪರಿಷತ್ನ ಸದಸ್ಯರು, ಸರ್ಕಾರದ ಅಂಗವಾಗಿ ಇರುವಂಥ ಸಚಿವರೇ ಹೇಳ್ತಾ ಇರೋವಂಥದ್ದು ಸ್ಮಿತಾ. ಹೀಗಾಗಿ ಗೋಲ್ಡನ್ ಅವರ್ ಮೀಟಿಂಗ್ ಈಗಷ್ಟೇ ಆರಂಭ ಆಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅದಕ್ಕೆ ಉತ್ತರ ಸಿಗಬೇಕಾಗಿದೆ ಸ್ಮಿತಾ. ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇರುವ ಈ ಕುತೂಹಲ ಆದ್ರೆ, ಮತ್ತೊಂದ್ ಕಡೆಯಲ್ಲಿ ಮಧುಸೂದನ್, ಈ ಶಾಸಕರು, ಸಚಿವರು, ಟಿಕೆಟ್ ಆಕಾಂಕ್ಷಿಗಳು ಇವರ ಪರಿಸ್ಥಿತಿ ಕೂಡ ವಿಭಿನ್ನವಾಗೇನಿಲ್ಲ. ಒಂದ್ ಕಡೆ 18% ನುಕ್ಸಾನ್ ಆಗುತ್ತೆ ಅನ್ನೋ ರಿಪೋರ್ಟ್ ಇದೆ, ಬದಲಾವಣೆ ಅನಿವಾರ್ಯ ಅನ್ನೋದು ಬಿಜೆಪಿಗೂ ಕೂಡ ಈ ರಿಪೋರ್ಟ್ ಇಂದ ಗೊತ್ತಾಗಿದೆ. ಮತ್ತೊಂದ್ ಕಡೆಯಲ್ಲಿ BL ಸಂತೋಷ್ ಅವರು ಇತ್ತೀಚೆಗಷ್ಟೇ ಹೇಳಿರುವ ಬದಲಾವಣೆ ಗುಜರಾತ್ ದೆಹಲಿ ಮಾಡೆಲ್ ಅನ್ನುವ ರೀತಿಯ ಮಾತುಗಳು. ಹೀಗಾಗಿ ಹಾಲಿ ಸಚಿವರು, ಹಾಲಿ ಶಾಸಕರು, ಟಿಕೆಟ್ ಆಕಾಂಕ್ಷಿಗಳು ಇವ್ರಿಗೂ ಕೂಡ ಬಹುಶಃ ಇವತ್ತಿನ ಅಮಿತ್ ಶಾ ಅವರ ಜೊತೆಗಿನ ಈ ಸಭೆ ಅಷ್ಟೇ ಕುತೂಹಲ, ಅಷ್ಟೇ ಆತಂಕ, ಅಷ್ಟೇ ಏನಾಗಬಹುದು ಅನ್ನೋ ಪ್ರಶ್ನೆಗೆ ಕಾರಣವಾಗಿರಬಹುದಾ ಅನ್ನೋದು. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಮೈಸೂರಿನಲ್ಲಿ ವೇದಿಕೆಯಲ್ಲಿ ಏನಂತ ಹೇಳಿದ್ರು BL ಸಂತೋಷ್ ಅವರು, ಈಗಾಗಲೇ ಗುಜರಾತ್ ಮಾಡೆಲ್ ನೇರವಾಗಿ ಇಲ್ಲೂ ಕೂಡ ಇಂಪ್ಲಿಮೆಂಟ್ ಆಗುವಂಥದ್ದು, ಅಂದರೆ ಇಲ್ಲಿಗೂ ಕೂಡ ನಾವು ಅದನ್ನು ಪರಿಚಯ ಮಾಡಿದ್ದೆ, ಆದರೆ ಕಾರ್ಯಕರ್ತರಲ್ಲೂ ಹುಮ್ಮಸ್ ಇರುತ್ತೆ ಅನ್ನೋ ಒಂದು ಮಾತನ್ನು ನೇರವಾಗಿ ಹೇಳಿದ್ರು. ಬದಲಾವಣೆಗಳ ಪ್ರಯೋಗಗಳನ್ನು ಮಾಡುವಂಥ ಪಕ್ಷ ಯಾವುದಾದ್ರು ಇದ್ರೆ ಅದು BJP ಅನ್ನೋ ಒಂದು ಮಾತನ್ನು ಹೇಳಿದ್ರು. ಈಗಾಗಲೇ 1 ಬಾರಿ 2 ಬಾರಿ ಅಥವಾ 3 ಬಾರಿ ಆಯ್ಕೆ ಆದಂಥ ಶಾಸಕರುಗಳು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಕಾರ್ಯಕರ್ತರಿಗೆ ಕೊಟ್ಟರೆ ಕಾರ್ಯಕರ್ತರ ಹುಮ್ಮಸ್ಸು ಕೂಡ ಇಮ್ಮಡಿ ಆಗುತ್ತೆ, ಅವ್ರು ಗೆದ್ದು ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಮತ್ತಷ್ಟು ಕ್ಷೇತ್ರಗಳನ್ನು BJP ತೆಕ್ಕೆಗೆ ತರಬಹುದು. ಸಮಗ್ರವಾಗಿ, ಸಂಪೂರ್ಣವಾಗಿ ಯಾವುದೇ ಬೇರೆ ಪಕ್ಷದ ಶಾಸಕರ ಮೇಲೋ ಅಥವಾ ಆಪರೇಷನ್ ಕಮಲದ ಮೇಲೋ ಡಿಪೆಂಡ್ ಆಗದೆ, ಅವರ ಮೇಲೆ ನಾವು ಅವಲಂಬಿತರಾಗದೆ
ನಾವು ಸರ್ಕಾರವನ್ನು ಮಾಡಬಹುದು ಅನ್ನೋ ಒಂದು ಮಾತುಕತೆಯನ್ನು ನೇರವಾಗಿ ವೇದಿಕೆಯಲ್ಲಿ ತಿಳಿಸಿದ್ದಾರೆ ಬಿ ಎಲ್ ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಉಂಟು ಮಾಡ್ತಿದೆ. ಈಗಾಗಲೇ 2 ಬಾರಿ 3 ಬಾರಿ ಎಲೆಕ್ಟ್ ಆಗಿ ಬಂದಂಥವರು ಅವರ ವಿರುದ್ಧ ಆಂಟಿ ಇನ್ಕಂಬರೆನ್ಸ್ ಆಡಳಿತ ವಿರೋಧಿ ಅಲೆ ಏನಾದರೂ ಅವರವರ ಕ್ಷೇತ್ರದಲ್ಲಿ ಇದ್ದಿದ್ದೆ ಆದರೆ ಮುಂಬರೋ ಅಂತ 2023ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ನಮಗೆ ಟಿಕೆಟ್ ಕೊಡದೆ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟರೆ ನಮ್ಮ ರಾಜಕೀಯ ಭವಿಷ್ಯ ಏನು ಅನ್ನೋ ಚಿಂತೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಕಾಡ್ತಾ ಇದೆ. 2 ಬಾರಿ 3 ಬಾರಿ 4 ಬಾರಿ ಆಯ್ಕೆ ಆದಂಥವ್ರು, ಇನ್ನು ಪಕ್ಷದಲ್ಲಿ ಹಿರಿತನದ ಆಧಾರದ ಮೇಲೆ ಇರೋ ಅಂಥ 4-5 ಬಾರಿ ಆಯ್ಕೆ ಆಗಿರೋ ಅಂಥ 6-7 ಬಾರಿ ಆಯ್ಕೆ ಆಗಿರೋ ಅಂಥ ಬೆರಳೆಣಿಕೆಯಷ್ಟು ಶಾಸಕರು ಕೂಡ ಇರೋ ಅಂಥದ್ದು ಸ್ಮಿತ. ಅವ್ರಿಗೆ ಕ್ಷೇತ್ರವನ್ನು ಏನಾದರೂ ಬದಲಾವಣೆ ಮಾಡಿ ಅಂದರೆ ಏನು ಮಾಡೋದು? ನಾವು ಪರ್ಯಾಯವಾಗಿ ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗಿ ಚುನಾವಣಾ ವರ್ಷದಲ್ಲಿ ಆ ಒಂದು ಕ್ಷೇತ್ರವನ್ನು ಕೂಡ BJP ತೆಕ್ಕೆಗೆ ತರ್ತಾ ನಾವು ಗೆಲ್ತಾ, ಜೊತೆಗೆ ನಾವು ಈ ಹಿಂದೆ ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರವನ್ನು ಕೂಡ ಕಳೆದುಕೊಳ್ಳದೆ ಕೈ ಜಾರಿ ಹೋಗದೆ ನಾವು ಹೇಗೆ ಮೇಂಟೈನ್ ಮಾಡೋದು, ಅದನ್ನು ಯಾವ ರೀತಿ ನಾವು ನಿಭಾಯಿಸೋದು ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗಿರೋ ಅಂಥದ್ದು. ಹೀಗಾಗಿ ಇವತ್ತು ಅಮಿತ್ ಶಾ ಅವರು ಮಾಡ್ತಿರೋಂಥ ಗೋಲ್ಡನ್ ಅವರ್ ಮೀಟಿಂಗ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ, ದೊಡ್ಡ ಪ್ರಮಾಣದ ಚರ್ಚೆಗೆ ಕಾರಣ ಆಗಿದೆ. ಗೋಲ್ಡನ್ ಅವರ್ನಲ್ಲಿ ಕೇಂದ್ರ ಗೃಹ ಸಚಿವರಾಗಿರೋ ಅಂಥ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸೋದಕ್ಕೂ ಮುನ್ನ ದೆಹಲಿಯಲ್ಲಿ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರ ನಿವಾಸದಲ್ಲಿ ಕೂತು ಆಡಿರುವಂಥ ಮಾತುಕತೆ, ಕಳೆದ 2-3 ದಿನಗಳ ಹಿಂದೆ ಬಂದಂಥ BJPಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಹೇಳಿಕೆ ಮುಂಬರುವಂಥ ದಿನದಲ್ಲಿ ಒಂದಷ್ಟು ಬದಲಾವಣೆಗೆ ನಾಂದಿ ಹಾಡ್ಬಿಡುತ್ತಾ? ಇದೆಲ್ಲದಕ್ಕೂ ಕೂಡ ಮುಂದಿನ 2-3 ಗಂಟೆಗಳಲ್ಲಿ ಉತ್ತರ ಸಿಗೋ ಅಂಥದ್ದು ಇದೆ ಸ್ಮಿತಾ. ಮಧುಸೂದನ್, ಈಗ ಬ್ಯಾಕ್ ಟು ಟಾಪಿಕ್ ಅಂದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ಇದೇ ಸದ್ಯಕ್ಕೆ ಎಲ್ಲರ ತಲೆಯಲ್ಲಿರುವ ಪ್ರಶ್ನೆ. ಈಗ ಈ ರೀತಿಯಾದ ಒಂದು ಮೇಜರ್ ಡಿಸಿಷನ್ಗೆ ಬರಬೇಕು ಅಂತಂದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಪಾಸಿಟಿವ್ ಹಾಗೆ ನೆಗೆಟಿವ್ ಎರಡನ್ನ ಕೂಡ ಅಳೆದು ತೂಗಿಯೇ ನಿರ್ಧಾರಕ್ಕೆ ಬರೋದಂತೂ ನಿಶ್ಚಿತ. ಸೊ ಈ ನಿಟ್ಟಿನಲ್ಲಿ ಬದಲಾವಣೆ ಅನಿವಾರ್ಯ ಅನ್ನೋದಾದ್ರೆ ಯಾಕೆ, ಬದಲಾವಣೆ ಮಾಡಿದ್ರೆ ಆಪತ್ತು ಅನ್ನೋದಾದ್ರೆ ಯಾಕೆ, ಈ ಬಗ್ಗೆ ಏನ್ ಹೇಳುತ್ತೆ ರಾಜಕೀಯ ಪಡಸಾಲೆ ಅಂತ ಹೇಳಿ? ನೋಡಿ, 2-3 ಪ್ರಮುಖ ವಿಚಾರಗಳನ್ನು ನಾನಿಲ್ಲಿ ಹೇಳ್ತೇನೆ. ಇದು ರಾಜ್ಯ BJP ನಾಯಕರಲ್ಲೇ ಆಗ್ತಿರುವಂಥ ಮೊಟ್ಟ ಮೊದಲನೇದಾದಂಥ ಚರ್ಚೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಹೌದಾ ಇಲ್ವಾ ಅನ್ನೋದು, ಇದಕ್ಕೆ ಅವ್ರಿಗೆ ಕ್ಲಾರಿಟಿ ಇಲ್ಲ, ರಾಜ್ಯ BJP ನಾಯಕರಿಗೆ ಕ್ಲಾರಿಟಿ ಇಲ್ಲ. ಈಗ ಬಸವರಾಜ ಬೊಮ್ಮಾಯಿ ಅವರ ಬದಲಿಗೆ ಪರ್ಯಾಯ ನಾಯಕತ್ವ ಯಾಕೆ ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ಉಲ್ಲೇಖ ಮಾಡಿಬಿಡ್ತೀನಿ. ನೋಡಿ, ಕಳೆದ 6-7 ತಿಂಗಳ ಹಿಂದೆ ಏನು ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು, ಅದಾದ ಮೇಲೆ ಸಂಪೂರ್ಣವಾಗಿ ಸಮಗ್ರವಾಗಿ ಕ್ಯಾಬಿನೆಟ್ನಲ್ಲಿ ಇರೋ ಅಂಥ ಎಲ್ಲ ಸಚಿವರನ್ನ ಕೂಡ ಅವರು ಪರಿಗಣನೆಗೆ ತೆಗೆದುಕೊಂಡು ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋ ದೊಡ್ಡ ಆರೋಪ ಇದೆ. ಗುತ್ತಿಗೆದಾರರು ಮಾಡ್ತಾ ಇರುವಂಥ 40% ಕಮಿಷನ್ ಆರೋಪ ಸರ್ಕಾರದ ವಿರುದ್ಧ ಕೇಳಿ ಬಂದಿದೆ. ದಿಂಗಾಲೇಶ್ವರ ಶ್ರೀಗಳು 30% ಕಮಿಷನ್ ಕೊಟ್ಟರೆ ಮಾತ್ರ ಅನುದಾನ ಬಿಡುಗಡೆ ಮಾಡ್ತಾರೆ ಸರ್ಕಾರದಲ್ಲಿ ಅಂತ ಹೇಳಿದರೆ ಇದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಗಿದೆ ಸರ್ಕಾರಕ್ಕೆ. ಇನ್ನು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಹಿರಿಯ ಸಚಿವರ ತಲೆದಂಡ ಆಗಿದೆ. ಈಗ PSI ನೇಮಕಾತಿಯ ಹಗರಣದಲ್ಲಿ ರಾಜ್ಯ ಸರ್ಕಾರದ ಸಚಿವರ ಒಬ್ಬರ ಕುಟುಂಬದ ಹೆಸರು ಕೇಳಿ ಬರ್ತಾ ಇದೆ, ಅವ್ರ ಕುಟುಂಬದ ಸದಸ್ಯರೊಬ್ಬರ ಹೆಸರು ತಳಕು ಹಾಕ್ಕೊಂಡಿದೆ. ಇದೆಲ್ಲ ಕೂಡ ಆಗ್ತಾ ಇದ್ರು ಮುಖ್ಯಮಂತ್ರಿಗಳು ಇದೆಲ್ಲವನ್ನು ನಿಭಾಯಿಸೋದ್ರಲ್ಲಿ ವಿಫಲರಾದ್ರ ಅನ್ನೋ ಒಂದು ಅನುಮಾನ ಎದ್ದು ಕಾಡ್ತಾ ಇದೆ. ಇದಿಷ್ಟು ಬಸವರಾಜ ಬೊಮ್ಮಾಯಿ ಅವರಿಗೆ ಸೆಟ್ ಬ್ಯಾಕ್ಸ್. ಜೊತೆಗೆ ಅವರ ಪ್ಲಸ್ ಪಾಯಿಂಟ್ಸ್ ಹೇಳೋದಾದರೆ, ರಾಜ್ಯದಲ್ಲಿ ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ, ಅಧಿಕಾರವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಇಟ್ಕೊಂಡು ಮುಂಬರುವಂಥ ದಿನದಲ್ಲಿ ಜನರ ಮುಂದೆ ಹೋದರೆ ಸಮರ್ಥವಾದಂಥ ನಾಯಕ ಅನ್ನೋದನ್ನು ಬಿಂಬಿಸಿದ್ದೇ ಆದರೆ ಇಡೀ ಶಾಸಕರೆಲ್ಲ, ಸ್ವಪಕ್ಷದ ಶಾಸಕರು, ಸರ್ಕಾರದ ಅಂಗವಾಗಿ ಇರುವಂಥ ಸಚಿವರು ಒಂದಾದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಒಂದು ಮಂತ್ರವನ್ನು ಜಪಿಸ್ತಾ ನಮ್ಮ ನಾಯಕ ಬಸವರಾಜ ಬೊಮ್ಮಾಯಿ ಅನ್ನೋದನ್ನು ಉಲ್ಲೇಖ ಮಾಡಿ ಜನರ ಬಳಿ ಹೋದರೆ ಖಂಡಿತವಾಗ್ಲೂ ಪುನರಾಯ್ಕೆಯಾಗಿ ಬರುವಂಥ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಇದನ್ನು ಹೊರತುಪಡಿಸಿಯೂ ಕೆಲವೊಂದಿಷ್ಟು ಸರಿ ಸಮನಾದಂಥ ಪಾಯಿಂಟ್ಸನ್ನು ಹೇಳೋದಾದರೆ, ಸರ್ವೆ ರಿಪೋರ್ಟ್ ಈಗ 30 ದಿನ ಆದಮೇಲೆ ಫೈನಲ್ ರಿಸಲ್ಟಿಗೆ ನಾವು ಹೇಗೆ ಕಾಯ್ತೀವೋ, ಪರೀಕ್ಷೆ ಬರೆದ ಮೇಲೆ 1 ವರ್ಷ ಆದಮೇಲೆ ನಮ್ಮ ಫಲಿತಾಂಶಕ್ಕೆ ಯಾವ ರೀತಿ ಕಾಯ್ತೀವೋ ಅದೇ ಥರ ಮುಂದಿನ ವರ್ಷ ಚುನಾವಣೆ ಇದೆ. ಈಗ ಬಸವರಾಜ ಬೊಮ್ಮಾಯಿ ಅವ್ರನ್ನೇ ನಾವು ಮುಂದುವರ್ಸಿದ್ರೆ ಫಲಿತಾಂಶ ಏನಾಗಬಹುದು ಅದು ಸರ್ವೆ ರಿಪೋರ್ಟೇ ಹೇಳಬೇಕು. ಎಷ್ಟು ಜನ ಆಯ್ಕೆ ಆಗ್ತಾರೆ ಸರ್ವೆ ರಿಪೋರ್ಟ್ ಹೇಳಬೇಕು. ಬಸವರಾಜ ಬೊಮ್ಮಾಯಿ ನಾಯಕತ್ವ ಜನ ಒಪ್ಕೋತಾರ ಸರ್ವೆ ರಿಪೋರ್ಟ್ ಹೇಳಬೇಕು. ಹೀಗಾಗಿ 2-3 ಸರ್ವೆ ರಿಪೋರ್ಟ್ಗಳನ್ನು ಮಾಡಿಸಿ ತೆರೆಮರೆಯಲ್ಲಿ ಒಂದಿಷ್ಟು ಸಿದ್ಧತೆಗಳನ್ನು, ವೇದಿಕೆಗಳನ್ನು BJP ಹೈಕಮಾಂಡ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಪ್ಲಸ್, ಒಂದಷ್ಟು ಮೈನಸ್ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಇದೆ. ಫೈನಲ್ ಆಗಿ ಜಿಲ್ಲಾ ಪ್ರವಾಸಗಳನ್ನು ಮಾಡ್ತಾ ರಾಜ್ಯ ಪ್ರವಾಸವನ್ನು ಮಾಡೋದರಲ್ಲಿ ಬಸವರಾಜ ಬೊಮ್ಮಾಯಿ
ಹಿಂದೆ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹೈಕಮಾಂಡ್ ನಾಯಕರಿಗೆ ಇದೆ. ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಆದಮೇಲೆ ಸ್ಮಿತಾ ಅವರು ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆ, ಎಲ್ಲ ಜಿಲ್ಲೆಗಳಿಗೆ ಹೋಗಲಿಕ್ಕೆ ಆರಂಭ ಮಾಡಿದ್ದಾರೆ. ಹಾಗಾದರೆ ಕಳೆದ 6-7 ತಿಂಗಳು CM ಮಾಡಿದ್ದೇನೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.